ಹೇಳತ್ತಾರ ಮಾಸ್ತರ್ ಕವಿಗಳು? ಏನ್ ಹೇಳ್ತಾರಿ? ತಾಯಿ ಗರ್ಭದ ಯಾವ ರೀತಿ ಕೂಸು ಬೆಳೆದೈತೆ ಅಂದ್ರ ತಾಯಿ ಗರ್ಭದಲ್ಲಿ ಯಾವ ರೀತಿ ಮತ್ತೆರಡು ತಿಂಗಳಿಗೆ ಕೈಕಾಲ ಅದಾವ ಕಿವಿ ಕಣ್ಣ. ಹೌದ್ರಿ, 2 ತಿಂಗಳಿಗೆ ಕೈಕಾಲ ಅದಾವ ಕಿವಿ ಕಣ್ಣ. ಮತ್ತ 3 ತಿಂಗಳಿಗೆ ಉಗರ ಬೆರಳದಾರಣ. 3 ತಿಂಗಳದಾಗ ಉಗರ ಬೆರಳದಾರಣ. ಮತ್ತ 4 ತಿಂಗಳಿಗೆ ಪಿಂಡಕ ತುಂಬಿತೋ ಪ್ರಾಣ. ಹೌದ್ರಿ, 4ನೇ ತಿಂಗಳದಾಗ ಪಿಂಡಕ ತುಂಬಿತೋ ಪ್ರಾಣ. 5 ತಿಂಗಳಿಗೆ ಆಯ್ತು ಚೈತನ್ಯ. 5 ತಿಂಗಳಿಗೆ ಆಯ್ತು ಚೈತನ್ಯ. 6 ತಿಂಗಳಿಗೆ ಬೇಡತಿತ್ತು ಅನ್ನ. 6 ತಿಂಗಳಿಗೆ ಬೇಡತಿತ್ತು ಅನ್ನ. 7 ತಿಂಗಳಿಗೆ ಸರ್ವಾಂಗ ಸವನ. 7 ತಿಂಗಳಿಗೆ ಸರ್ವಾಂಗ ಸವಣ. 8ನೇ ತಿಂಗಳಿಗೆ ಅಷ್ಟವರ್ಣಗಳ ಪೂರ್ಣ. ಹೌದ್ರಿ, 8ನೇ ತಿಂಗಳದಾಗ ಅಷ್ಟವರ್ಣಗಳು ಎಲ್ಲ ಪೂರ್ಣ ಆಯ್ತು. 9 ತಿಂಗಳಿಗೆ ಓದತ್ತಿದ್ದ ಪುರಾಣ. ಹೌದ್ರಿ, 9ನೇ ತಿಂಗಳದಾಗ ಹೌದೌದ್ರಿ ಈ ಹೊಟ್ಟೆಗಿನ ಕೂಸು ಈ ಭೂಮಿಗೆ ಬರ್ಬೇಕಂತ ಹೇಳಿ ಏನ್ ಮಾಡ್ಯದ ಮಾಸ್ತರ? ಹೌದಲ್ಲ, ಪುರಾಣ ಓದೈತೆ ಅಂತ ಹೇಳ್ತಾರ ಕವಿಗಳು. ಹೌದೌದ್ರಿ ಹೌದಲ್ಲ. ಹೌದು. ಈಗ ನಮಗೊಂದ್ ಸಂಶಯ ಬರ್ತದ್ರಿ. ಏನ್ ಬರ್ತದ ಮಾಸ್ತರ್ ಸಂಶಯ? ಈಗ 9 ತಿಂಗಳದಾಗ ಹುಟ್ಟಿದ ಕೂಸುನು ಬದುಕತೈತಿ. ಹೌದ್ರಿ ಹೌದಲ್ಲ. ಹೌದು. ಮತ್ತ 7 ತಿಂಗಳದಾಗ ಹುಟ್ಟಿದ ಕೂಸುನು ಬದುಕತೈತಿ. ಬದುಕ್ತೈತ್ಲ ಮಾಸ್ತರ. ಆದ್ರ ಈಗ 8 ತಿಂಗಳದಾಗ ಹುಟ್ಟಿದ ಕೂಸಿ ಯಾಕೆ ಬದುಕಂಗಿಲ್ಲ? ಹೌದ್ರಿ 7 ತಿಂಗಳಂದ್ರ 1 ತಿಂಗಳು ಕಡಿಮೆ ಆತ. ಕಡಿಮೆ ಆತಲ್ಲ. 8 ತಿಂಗಳಂದ್ರ 1 ತಿಂಗಳು ಜಾಸ್ತಿ ಆಗೈತಿ. ಹೌದ್ರಿ 8 ತಿಂಗಳದಾಗ ಹುಟ್ಟಿದ ಕೂಸು ಯಾಕೆ ಬದುಕಂಗಿಲ್ಲ? ಹೌದು. ನೋಡ್ರಿ ಏನ್ ಹೇಳ್ತಾರ ಇದಕ್ಕ? ಏನ್ ನೋಡಲ್ಲ ಏನ್ ಹೇಳ್ತಾರೋ? 7 ತಿಂಗಳಂದ್ರ 1 ತಿಂಗಳು ಕಡಿಮೆ ಆತ. ಹೌದ್ರಿ 7 ತಿಂಗಳದಾಗ ಹುಟ್ಟಿದ ಕೂಸು ಬದುಕತೈತಿ. ಹೌದು. ಮತ್ತ 9 ತಿಂಗಳದಾಗ ಹುಟ್ಟಿದ ಕೂಸುನು ಬದುಕತೈತಿ. ಹೌದ್ರಿ 8 ತಿಂಗಳದಾಗ ಹುಟ್ಟಿದ ಕೂಸು ಯಾಕೆ ಬದುಕಂಗಿಲ್ಲ? ಹೌದು. ಹೌದಲ್ಲ. ಹೌದ್ರಲ್ಲ. ಮತ್ತ ಇಲ್ಲಿ ಹೇಳ್ತಾರ ಮತ್ತ ಕವಿಗಳು ಏನ್ ಹೇಳತ್ತಾರು? ಈಗ ಗಂಡಿನ ತೀವ್ರ ಹೆಚ್ಚಾದ್ರೆ ಗಂಡ ಹುಡ್ತೈತಿ ಅಂತ ಹೇಳ್ತಾರ. ಹೌದೌದ್ರಿ. ಏನು ಗಂಡಿನ ತೀವ್ರ ಹೆಚ್ಚಾದ್ರೆ ಗಂಡ ಹುಡ್ತೈತಿ. ಹೇಳ್ತಾರ ಮಾಸ್ತರ. ಹೆಣ್ಣಿನ ತೀವ್ರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತಿ. ಹೌದೌದ್ರಿ. ಆದ್ರೆ 2 ಸಮತೂಕ ಹೋಗಿ ಬಿತ್ತಂದ್ರ ಏನ್ ಹುಡ್ತದ? ಅದು ನಪುಂಸಕ ಲಿಂಗ ಹುಡ್ತೈತಿ. ಹೌದು. ಈಗ 3 ಲಿಂಗ ಮಾಡಿಟ್ಟಾರ. ಯಾವ್ಯಾವ? ಒಂದ ಸ್ತ್ರೀಲಿಂಗ, ಒಂದು ಪುಲ್ಲಿಂಗ, ಒಂದು ನಪುಂಸಕ ಲಿಂಗ. ಹೌದ್ರಿ ಹೌದಲ್ಲ. ಹೌದು. 2 ಹೋಗಿ ವೀರ್ಯಾನು ಸಮ ಹೋಗಿ ಬಿತ್ತಂದ್ರ ಏನ್ ಹುಡ್ತದ? ನಪುಂಸಕ ಲಿಂಗ ಹುಡ್ತೈತಿ ಅಂತ ಹೇಳ್ತಾರೆ. ಹೌದ್ರಿ. ಆದ್ರೆ ಇಲ್ಲೊಂದು ನಮಗ ಸಂಶಯ ಬರ್ತೈತ್ರಿ. ಇದ್ರಾಗ ಏನ್ ಬರ್ತದ ಮಾಸ್ತರ? ಈಗ ಅವಳಿ ಜವಳಿ ಹುಡ್ತಾವ. ಅವಳಿ ಜವಳಿ ಹುಡ್ತಾವಲ್ಲ. 2 ಗಂಡಾರ ಹುಡ್ತಾವ, ಇಲ್ಲ 1 ಗಂಡ 1 ಹೆಣ್ಣಾರ ಹುಡ್ತೈತಿ. ಹೌದೌದು. ಮತ್ ಇಲ್ಲಿ ಯಾರ್ದು ಹೆಚ್ಚಾಕತಿ, ಇಲ್ಲಿ ಯಾರ್ದು ಕಡಿಮೆ ಆಕತಿ. ಹೌದ್ರಿ. ಹೌದಲ್ಲ. ಅವಳಿ ಜವಳಿ ಹುಡ್ತಾವಲ್ಲ. ಹುಡ್ತಾವಲ್ಲ. ಈಗ ಗಂಡಿನ ತೀವ್ರ ಹೆಚ್ಚಾದ್ರೆ ಗಂಡ ಹುಡ್ತೈತಿ. ಹೌದು. ಹೆಣ್ಣಿನ ತೀವ್ರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತಿ. ಹೌದೌದ್ರಿ. ಆದ್ರ ಅವಳಿ ಜವಳಿ ಹುಡ್ತಾವ, ಇಲ್ಲಿ ಯಾರ್ದು ಹೆಚ್ಚಾಕತಿ, ಇಲ್ಲಿ ಯಾರ್ದು ಕಡಿಮೆ ಆಕತಿ. ಹೌದೌದು. ಹೌದಲ್ಲ. ಹೌದ್ರಲ್ಲ. ಅಂದ್ರ ಬಾಳ ಶಾನೆ ಅದಾನಂದ್ರ ಕೇಳಬೇಕಾಕತ್ರಿ. ಕೇಳಬೇಕಲ್ಲ. ಮತ್ತೇನ್ ಕೇಳ್ತಾರ ಇದ್ರೊಳಗ? ಮತ್ ಆಗಿನವ್ರು ಒಂಥರ ಹೇಳ್ತಿರ ಮಾಸ್ತರ್. ಹೆಂಗ ಹೇಳ್ತಿದ್ರಿ? ಈಗ ಬಲಗೈ ಊರ್ ಯಾವ್ದಂದ್ರ ಗಂಡ ಹಿಡಿತಾಳ ಅಂತ ಹೇಳ್ತಿದ್ರು. ಏನ್ರಿ? ಬಲಗೈ ಊರ್ ಯಾವ್ದ್ರ ಅಂದ್ರ ಬಲಗೈ ಊರ್ ಯಾವ್ದಂದ್ರ ಹೌದೌದ್ರಿ ಗಂಡ ಹಿಡಿತಾಳ ಅಂತ ಹೇಳ್ತಿದ್ರ. ಮತ್ತೆ ಎಡಗೈ ಊರ್ ಯಾವ್ದ್ರ ಅಂದ್ರ ಎಡಗೈ ಊರ್ ಯಾವ್ದಂದ್ರ ಏನು ಹೆಣ್ಣು ಮಗಳ ಹಿಡಿತಾಳ ಅಂತ ಹೇಳ್ತಿದ್ರ. ಹೌದೌದ್ರಿ. ಆದ್ರ ಇದು ಎಡಗೈಯ ಬಲಗೈ ಆತ್ರಿ. ಯಾತಲ್ಲ ಮಾಸ್ತರ? ಮತ್ತೆ 2 ಕೈ ಊರಿ ಎದ್ದಳಂದ್ರ ಏನ್ ಹಿಡಿತಾಳ? ಇದು ಬೇಕಾಗೈತಿ ನನಗ. ಇದು ನಮಗೂ ಗೊತ್ತಿರಪ್ಪ. ನೋಡಲ್ಲ ಏನ್ ಹೇಳ್ತಾರ? ಬಂದಾರಿ ಮುತ್ಯಾರ ಬಂದಾರ. ಮುತ್ಯಾರ ಹೇಳ್ತಾರ 2 ಕೈ ಊರಿ ಆದ್ರಿ ಏನ್ ಹಿಡಿತಾಳ ಅಂತ ಹೇಳಿ. ಮುತ್ಯಾರ ಹೇಳ್ತಾರು. ಮುತ್ಯಾರ ಶಾನ್ಯಾರದಾರ. ಹೌದು. ಆದ್ರ ಬಲಗೈ ಊರಿ ಎದ್ದಳಂದ್ರ ಗಂಡ ಹಿಡಿತಾಳ. ಗಂಡ ಹಿಡಿತಾಳು. ಎಡಗೈ ಊರಿ ಎದ್ದಳಂದ್ರ ಹೆಣ್ ಹಿಡಿತಾಳ. ಹೌದೌದ್ರಿ. 2 ಕೈ ಊರಿ ಎದ್ದಳಂದ್ರ ಏನ್ ಹಿಡಿತಾಳ? ಹೌದೌದು. ಮುತ್ಯಾರ ಹೇಳ್ತಾರ. ಇವ್ರು ಯಾರು ಹೇಳ್ತಾರ್ರಿ? ಏನ್ ನೋಡಲ್ಲ ಯಾರು ಹೇಳ್ತಾರ? ಹೇಳ್ತಾರ ಶಾನ್ಯಾರದಾರ. ಹೌದೌದ್ರಿ. ಹೌದಲ್ಲ. ಹೌದು. ನೋಡುನ್ರಿ ಹೆಂಗ ಬರ್ತಾನೆ ಹೆಂಗಿಲ್ಲ. ಮತ್ ಏನ್ ಕೇಳತ್ತಾರ ಕವಿಗಳು? ಏನ್ ಕೇಳ್ತಾರು? ಬೆಂದು ಬೀಜ ನಂದಂತಿ ಶಾಯಿರ. ಹೌದಿಲ್ಲ. ಬಿಂದು ಬೀಜ ನಂದಂತಿ ಸಾಯಿರ. ಹೌದೌದು. ಏನ್ ಹೇಳತ್ತಾರ ಇವ್ರು? ಏನ್ ಹೇಳ್ತಾರು? ಬೀಜನ ಗಂಡ ಐತೆ ಹೇಳ್ತಾರ ಮಾಸ್ತರ್ ಅವ್ರು. ಬೀಜನ ಬಗ್ಗೆ ಬಹಳ ವರ್ಣನೆ ಮಾಡ್ಕೊಂಡ್ ಬಂದಾರ. ಹೌದೌದ್ರಿ. ನನ್ನ ಬೀಜನ ಶ್ರೇಷ್ಠ ಐತೆ ಅಂತ ಹೇಳ್ತಾರ.
ಹೇಳ್ತಾರೆ ಹೌದು ಹೌದಲ್ಲ ಹೌದೌದ್ರಿ ಬೀಜ ಅಂದ್ರ ಗಂಡ ಐತೆ ಅಂತ ಹೇಳ್ತಾರೆ ಹೇಳಿ ಹೋಗ್ಯಾರಲ್ಲ ಬೀಜ ಅಂದ್ರ ಗಂಡ ಐತೆ ಅಂತ ಹೇಳಿ ನಾವು ಒಪ್ಕೊಳ್ಳೋನು ಒಪ್ಕೊಂಡು ಮಾಸ್ತರ ಹೌದಲ್ಲ ಹೌದು ಆದ್ರೆ ಇವನು ಬೀಜ ಬಿತ್ತಬೇಕಾದ್ರ ಏನಾಗೈತಿ ಭೂಮಿ ಹಸಿ ಬೇಕಲ್ಲ ತೆಳಗ ಬೇಕಲ್ಲ ಹೌದಲ್ಲ ಹೌದು ಭೂಮಿ ಹಸಿ ಇತ್ತಂದ್ರ ಬೀಜ ನಾಡ್ತೈತೆ ಹೌದೌದ್ರಿ ಮತ್ತೆ ಇವನು ಬೀಜ ಹೋದಲ್ಲಿ ಕಲ್ಲು ಮೇಲೆ ಇಡುನು ನಾಡ್ತೈತೆ ನೋಡುನು ಹಂಗ್ಯಾಂಗ ಮಾಸ್ತರ ಸುಟ್ಟು ಬಸ್ ಮಾವತನು ಏನು ಕಲ್ಲು ಮೇಲೆ ಇಟ್ರೆ ಸುಟ್ಟು ಹೋಗತ್ರಿ ಆ ಬೀಜ ಹೌದು ಪಕ್ಕ ಬೀಜ ಅಲ್ಲ ಅಂದಂಗ ಆತ್ರಿ ಇದು ಹೌದೌದ್ರಿ ಹಾ ಹಾ ಏನ್ ಹೇಳ್ತಾರ ಮತ್ತೇನ್ ಹೇಳ್ತಾರು ನಡೀಲಿ ಮಾಸ್ತರ ಸಣ್ಣಂಗ ನಡಿಲಿ ನಡಿಲಿ ಏ ಬೆಂದು ಬೇಜ ನಾಂದಂತೆ ಶಾಯೇ ಹೆಸರಿತ ಏ ಬೆಂದು ಬೇಜ ನಂದಿ ಸಾಹೇರ ನನ್ನ ಗಂಡ ಆಗದು ಅಲ್ಲಿ ಕಮಲ ಕೋಟ ಏ ಗಂಡಿಲೆಂದ ಗಂಡಾಗ ಬೇಕ ಹೆಣ್ಣಿನ ಕಾರಣ ಹೋಟು ಏ ಗಂಡಿಲೆಂದ ಗಂಡಾಗ ಬೇಕ ಹೆಣ್ಣಿನ ಕಾರಣ ಹೋಟು ಅದು ಏನ್ ಕೇಳ್ತಾರ ಏನ್ ಕೇಳ್ತಾರೋ ಇಲ್ಲಿ ಕವಿಗಳು ಏನ್ ಕೇಳ್ತಾರು ಏನ್ ಕೇಳ್ತಾರ ಮಾಸ್ತರ ಕವಿಗಳಲ್ಲಿ ಇವ್ರ ಬೀಜನ ಗಂಡ ಇತ್ತಂದ್ರ ಹೌದೌದ್ರಿ ಗಂಡ ಬೀಜನ ಇತ್ತಂದ್ರ ಏನಾಗ್ಬೇಕು ಗಂಡಿನದಿಂದ ಗಂಡನ ಹುಟ್ಟಬೇಕ ಹೌದೌದ್ರಿ ಅಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರ್ದ ಹೌದು ಬೀಜ ಗಂಡ ಐತಿ ಅಂದ್ರ ಒಟ್ಟು ಎಲ್ಲ ಗಂಡಸ ಮಕ್ಕಳು ಹುಟ್ಟಬೇಕ ಹುಟ್ಟಬೇಕಲ್ಲ ಅಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರ್ದ್ರಿ ಹೌದೌದ್ರಿ ಅಂದ್ರ ಇವನು ಬೀಜ ಗಂಡುನು ಅಲ್ಲ ಹೆಣ್ಣುನು ಅಲ್ಲ ಅಂದಂಗ ಆತ್ಲ ಏನ್ ನಡಬಾರ್ಕ ಇದ್ದಂಗ ಕಾಣ್ತೈತಿ ಮಾಸ್ತರ್ ಬೀಜ ಬೀಜ ಗಂಡ ಅಂತ ಹೇಳ್ತಿ ಹೌದು ಮತ್ತ ಒಟ್ಟು ಎಲ್ಲ ಗಂಡಸ ಮಕ್ಕಳ ಹುಟ್ಟಬೇಕಲ್ಲ ಹುಟ್ಟಬೇಕಾಗಿತ್ತಲ್ಲ ಮತ್ ಇಲ್ಯಾಕೆ ಹೆಣ್ಣು ಮಕ್ಕಳು ಹುಡ್ತಾವ ಹೌದೌದ್ರಿ ನೋಡುನು ಏನ್ ಹೇಳ್ತಾನ ಇದಕ್ಕ ನೋಡಲ್ಲ ಏನ್ ಹೇಳ್ತಾರೋ ಹಾ ಹಾ ಏ ಬೆಂದು ಬೇಜ ನಾಂದಂತೆ ಶಾಯೇ ಏ ಬೆಂದು ಬೇಜ ನಾಂದಂತೆ ಸಾಹೇರ ನನ್ನ ಗಂಡ ಆಗದು ಅಲ್ಲಿ ಕಮಲ ಕೋಟ ಬಿಡಿಸಲಿ ಬರ್ಲಿ ಏ ಗಂಡಿಲೆಂದ ಗಂಡಾಗ ಬೇಕ ಕಾರಣ ಹೋಟು ಏ ಗಂಡಿಲೆಂದ ಗಂಡಾಗ ಬೇಕ ಕಾರಣ ಹೋಟು ನಾವು ನೀವು ಎಲ್ಲ ಜನ ಹನುಮಾಂಸ ಏ ನಾವು ನೀವು ಎಲ್ಲ ಜನ ಔಷಧವರ ಮೀಸೆ ಹೊತ್ತ ತೆರಗದು ಹೌದು ಉಪ್ಪಿಟ್ಟು ತಿನ್ನಕ್ ಹೋಗ್ರಿ ಏನ್ ಹೇಳ್ತಾರ ಇಲ್ಲಿ ಏನಾತ್ರಿ ಏನ್ ಹೇಳತ್ತಾರೋ ಏನ್ ಹೇಳ್ತಾರ್ರಿ ನಾವು ನೀವು ಎಲ್ಲ ಹೆಣ್ಣಿನ ವಂಶದವರು ಹೌದೌದ್ರಿ ನಾವು ನೀವು ಎಲ್ಲ ಹೆಣ್ಣಿನ ವಂಶದವರು ಮೀಸೆ ಹೊತ್ತ ತಿರುಗದ ಹೌದು ನಾನೇ ಗಂಡಸ ಅನ್ನೋದು ಹೌದೌದಿಲ್ಲ ಮೀಸಿ ಹೊತ್ತು ತಿರುಗುತ್ತಾರೆ ಹೌದೌದು ನಾನೇ ಗಂಡ ಸತಾರೆ ಹೌದೌದ್ರಿ ಮತ್ತ ಇಲ್ಲಿ ನಿಮ್ಗೆ ಸಂಶಯ ಬಂದತಿ ಏನ್ ಬಂದ ಮಾಸ್ತರ ಏನ್ ಬಂದತ್ರಿ ಇವ್ರ ಏನಂತ ಹೇಳಿ ಬಂದಾರು ಏನಂತ ಹೇಳಾರು ನಾನ ಗಂಡಸದನೈತಿ ಮೀಸಿ ಹೊತ್ತ ಬಂದಾರ ಮಾಸ್ತರ್ ಏ ಮೀಸಿ ಹೊತ್ತಾರಲ್ರಿ ಮತ್ ಇವ್ರು ಗಂಡಸಿದ್ರೆ ಇವ್ರ ಎದಿ ಮೇಲೆ ಯಾಕೆ ಮಲಿ ಅದಾವು ಹಾ ಎದಿ ಮೇಲೆ ಯಾಕೆ ಮಲಿ ಅದ ಒತ್ತಿರಿ ಅವ್ರಿಗೆ ಹೌದವ್ರಿ ಏ ಇರಬಾರ್ದಲ್ಲ ಅವು ಏ ಗಂಡಸಿದ್ರೆ ಇರಬಾರ್ದಲ್ಲ ಹಾ ಗಂಡಸಿದ್ರೆ ಇರಬಾರ್ದ್ರಿ ಅವ್ರಿಗೆ ಹೌದವ್ರಿ ಎದಿ ಮೇಲೆ ನೀ ಗಂಡ ಮಗದಿ ಅಂದ್ರೆ ನಿನ್ನ ಮ್ಯಾಲ ಎದಿ ಮೇಲೆ ಕುಚ್ಚಗಳು ಇರಬಾರ್ದವು ಹೌದೌದು ಹೌದಲ್ಲ ನೀ ಗಂಡಸನ ಅದಿಲ್ಲ ಹೌದು ಮೀಸಿ ಹೊತ್ತು ತಿರುಗತಿ ಹೌದವ್ರಿ ಆದ್ರೆ ನಿನ್ನ ಎದಿ ಮೇಲೆ ಯಾಕೆ ಕುಚ್ಚಗಳದ ಅವತ್ತು ಕವಿಗಳು ಕೇಳ್ತಾರೆ ಹೌದೌದು ಹೌದಲ್ಲ ಹೌದ್ರಲ್ಲ ಏ ಅವನು ಬರ್ತಾನ್ರಿ
ಬಾಳ ಶಾಣೆ ಅದಾನ ಹೆಂಗ ನಿನ್ನ ಹೆಣ್ಣು ದೇಯಕ್ಕೆ ಇರ್ಬೋದಳತ್ತ ನಾವು ಮಲಿ ಹೌದೌದು ಹೆಣ್ಣು ದೇಯಕ್ಕೆ ಇರ್ಬೇಕು ಇದ್ರ ಇರ್ಬೋದಲ್ಲ ಹಾ ಹಾ ಹಿಂಗತ್ತಾರ ಮಾಸ್ತರ ಅವರು ಬಂದು ಹೌದಲ್ಲ ಮತ್ ಅದಕ್ಕೂ ಒಪ್ಕೊಂಡು ಮಾಸ್ತರ ಹೌದೌದು ಅವ್ರದ್ದು ಹೆಣ್ಣು ಶರೀರನ ಐತಿ ಹಾ 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 ಮತ್ತ ನಮ್ದು ಹೆಣ್ಣು ಶರೀರನ ಐತಿ ಹೌದ್ ಹೌದಲ್ಲ ಮತ್ತ ಅವ್ರಿಗೆ ಯಾಕೆ ಮೀಸಿದಾವ್ ನನಗೆ ಯಾಕೆ ಮೀಸಿಲ್ಲ ಏ ಬರೋಬ್ಬರಿ ಐತ್ರಲ್ಲ ಇದು ಮತ್ತ ಅವ್ರಿಗೆ ಯಾಕೆ ಮೀಸಿದಾವ್ ನನಗೆ ಯಾಕೆ ಮೀಸಿಲ್ಲ ಹಾ ಎರಡು ಹೆಣ್ಣು ಶರೀರನ ಅದಾವ ಕರೆ ಹೌದೌದು ಅವಾಗ ಮೀಸ್ ಅದಾವು ನಿಮಗ ಮೀಸಿಲ್ಲ ಹೌದೌದ್ರಿ ಎರಡು ಹೆಣ್ಣು ಶರೀರನ ಐತಿ ಐತಲ್ಲ ನಿನಗ ಮೀಸಿಲ್ಲ ಅವಾಗ ಮೀಸ್ ಅದಾವ ಹೌದೌದ್ರಿ ಮತ್ತ ಅವಾಗ ಯಾಕೆ ಮೀಸ್ ಅದಾವು ನಿಮ್ಗೆ ಯಾಕೆ ಮೀಸಿಲ್ಲ ನೋಡಲ್ಲ ಏನ್ ಹೇಳ್ತಾರು ನೋಡು ನೀ ಏನ್ ಹೇಳ್ತಾನೆ ಇದಕ್ಕೆ ಹೌದು ಹೌದಲ್ಲ ಏನ್ ನಾವು ನೀವು ಎಲ್ಲ ಶನ್ಯಾನ್ ಮಾಂಸ ಏನ್ ನಾವು ನೀವು ಎಲ್ಲ ಶನ್ಯಾನ್ ಮಾಂಸ ಮೀಸೆ ಹೊತ್ತ ತೆರಗದ ಅದು ನಾನೇ ಗಂಡ ಏ ಎದೆಯ ಮೇಲೆ ಮಲೆ ಎಟಗೊಂದ ತೆರಗದು ಅದ್ನೇ ಏ ಎದೆಯ ಮೇಲೆ ಮಲೆ ಎಟಗೊಂದ ತೆರಗದು ಅದ್ನೇ ಏ ಪಕ್ಕ ಗಂಡ ಸಲ ಪಕ್ಕ ಹೆಂಗ ಏ ಪಕ್ಕ ಗಂಡ ಸಲ ಪಕ್ಕ ಹೆಂಗ ಸಾಲ ಯಾತಕ ನ್ಯಾವ ಹೊಂದದ ಹೌದ ಬಡದಾಡ ಇಲ್ಲೇನ್ ಕೇಳತ್ತಾರ ಮಾಸ್ತರ್ ಕವಿಗಳು ಏನ್ ಕೇಳ್ತಾರು ಪಕ್ಕ ಗಂಡ ಸಲ ಪಕ್ಕ ಹೆಂಗ ಸಲ ಹೌದ್ ಹೌದ್ರಲ್ಲ ಯಾತಕ ನೀವು ಹೊಂದೋದು ಸುಳ್ಳೆ ಬಡದಾಡೋದು ಹೌದ್ ಹೌದ್ರಿ ಸುಳ್ಳೆ ಬಡವಾಡ್ದು ಹೌದೌದ್ರಿ ಆದ್ರ ಇಲ್ಲೊಂದು ನಮಗ್ ಸಮಸ್ಯೆ ಬರ್ತೈತ್ರಿ ಇದ್ರಾಗ ಏನ್ ಬರ್ತದ ಮಾಸ್ತರ ಈಗ 1ನೇ ತಿಂಗಳು ಹಿಡಿದು 9ನೇ ತಿಂಗಳ ತನ ಏನಾಗ್ಯದ ತಾಯಿ ಹೊಟ್ಯಾಗ ಕೂಸು ಬೆಳೆದೈತಿ ಹೌದೌದ್ರಿ ಹೌದಲ್ಲ ಹೌದು ಆದ್ರ ಇಲ್ಲಿ ನಮಗೊಂದು ಏನ್ ಸಮಸ್ಯೆ ಬರ್ತೈತಿ ಗೊತ್ತನ್ರಿ ಏನ್ ಬರ್ತದ ಮಾಸ್ತರ್ ಇದ್ರಾಗ ಮತ್ ಇವ್ರ ಅಪ್ಪನ ದೊಡ್ಡ ಬಿತ್ತಂದ್ರ ಇವ್ರ ಅಪ್ಪನಲ್ಲಿ ಬೆಳಿಬೇಕಾಗಿತ್ತು ಕೂಸ ಹೌದೌದ್ರಿ ಹೌದಲ್ಲ ಹೌದ್ರಲ್ಲ ಆದ್ರ ಇವ್ರ ಅಪ್ಪನು ಮುಂಚೆ 3 ತಿಂಗಳ ಅವನು ಬಸರದಾನ ಹೆಂಗ ಮೊದಲ 3 ತಿಂಗಳ ಅವನ ಬಸರದಾನ ಹೌದೌದ್ರಿ ಏನು ಮುಚ್ಚಿ 3 ತಿಂಗಳ ಇವ್ರ ಅಪ್ಪ ಬಸರದಾನ ಹೌದೌದು ಅವನ ತಲೆ ಬರೇ ಯಾ ಆಕಾರ ಐತಿ ಯಾಕರಿತ್ ಮಾಸ್ತರ ಬರೇ ನೀರಿನ ಆಕಾರ ಬಿಂದು ಐತಿ ಹೌದೌದ್ರಿ ಏನು ತಂದಿ ಬಲ್ಲಿ ಬರೇ ನೀರಿನ ಆಕಾರ ಐತಿ ಹೌದು ಅಲ್ಲಿ ಏನು ಆಗಿಲ್ಲ ಕೆಲಸ ಏನು ಆಗಿಲ್ಲ ಅಲ್ಲಿ ಕಾಯಿನೂ ಆಗಿಲ್ಲ ಹೂನು ಆಗಿಲ್ಲ ಹಣ್ಣು ಆಗಿಲ್ಲ ಹೌದೌದು ತಾಯಿ ಎತ್ತಲ್ಲಿ ಹೋಗಿ ಏನು ಬಿದ್ದಾಗ ಹೌದ್ರಿ ಅಲ್ಲೆಲ್ಲ ಆಕಾರ ಆಗೈತಿ ಆಗೈತಲ್ಲ ಅಲ್ಲೆಲ್ಲ ತ್ವಾಟ ಆಗೈತಿ ಹೌದೌದು ಹೌದಲ್ಲ ಹೌದ್ರಿ ಅಲ್ಲೆಲ್ಲ ಕಾಯಿ ಆಗೈತಿ ಹಣ್ಣು ಆಗೈತಿ ಎಲ್ಲಾ ತರ ಆಗೈತಲ್ಲ ಏನು ತಾಯಿ ಹೊಟ್ಯಾಗ ಹೋದ್ಮೇಲ ಹೌದೌದು ಮತ್ ಇವ್ರ ಅಪ್ಪನ ಹೆಚ್ಚಿದ್ದಂದ್ರ ಇವ್ರ ಅಪ್ಪನ ತಲೆ ಅದ ಆಗಬೇಕಾಗಿತ್ತು ಆಗಬೇಕಾಗಿತ್ತಲ್ಲ ಅದಕ್ಕ ತಾಯಿ ಅಂದ್ರ ದೊಡ್ಡಕ್ಕೆದಾಳ ಹೌದೌದು ತಾಯಿ ಐತಲ್ಲಿ ಅಂತಿಂತ ದೊಡ್ಡ ದೊಡ್ಡ ಮಿಷನ್ಗಳದಾವ ಹೌದೌದ್ರಿ ಹೌದಲ್ಲ ಹೌದು ಮತ್ತ ನಿಮ್ಮ ಅಪ್ಪನ ತಲೆ ಬಿಂದು ಮೊದಲಿತ್ತಲ್ಲ ಅದ ಇತ್ತಲ್ಲ ಮಾಸ್ತರ ಮತ್ತ ಅದನ್ನ ಅಲ್ಲೇ ತಯಾರು ಮಾಡ್ಬೇಕಾಗಿತ್ತು 9 ತಿಂಗಳ ಹೌದೌದು 7 ತಿಂಗಳ 10 ತಿಂಗಳ ಅಲ್ಲೇ ತಯಾರು ಮಾಡ್ಬೇಕಾಗಿತ್ತಲ್ಲ ಮಾಡ್ಬೇಕಾಗಿತ್ತಲ್ಲ ಅಂದ್ರ ತಾಯಿ ಅಂದ್ರ ದೊಡ್ಡಕ್ಕೆದಾಳ ಅಂತ ಹೇಳಿ ತಾಯಿಗೆ ಹೋಗಿದ್ ಮಾಡ್ಯಾರ ಅದನ್ನ ಹೌದೌದ್ರಿ ಹೌದಲ್ಲ ಹೌದು ಈಗ ಮತ್ ನಮಗೊಂದ್ ಏನ್ ಸಮಸ್ಯೆ ಬರ್ತದ ಗೊತ್ತನ್ರಿ ಏನ್ ಬರ್ತದ ಮಾಸ್ತರ ಈಗ ಗಂಡಿನ ತೀರ ಹೆಚ್ಚಾದ
ಹೆಚ್ಚಾದ್ರೆ ಗಂಡು ಹುಡ್ತೈತೆ ಅಂತ ಹೇಳ್ತಾರೆ. ಹೌದೌದ್ರಿ. ಹೆಣ್ಣಿನ ತೀವ್ರ ಹೆಚ್ಚಾದ್ರೆ ಹೆಣ್ಣು ಹುಡ್ತೈತೆ ಅಂತ ಹೇಳ್ತಾರೆ. ಹೌದು. ಹೌದಲ್ಲ? ಹೌದ್ರಲ್ಲ. ಆದ್ರೆ ಇಲ್ಲಿ ಅವಳಿ ಜವಳಿ ಅಕ್ಕಾವ. ಅಕ್ಕವಲ್ಲ. ಇಲ್ಲಿ ಏನು ಫರಕ್ ಆಕೈತೆ ಅಂತ ನಮಗ್ ಸಂಶಯ ಬರ್ತೈತ್ರಿ. ಹೌದೌದ್ರಿ. ಹೌದಲ್ಲ? ನೋಡುಲ್ಲ ಮಾಸ್ತರ್ ಏನ್ ಹೇಳ್ತಾರೋ. ಏನೇನ್ ಹೇಳ್ತಾರ ನೋಡುನು. ಹೌದೌದ್ರಿ. ಆದ್ರೆ ಇಲ್ಲಿ ಏನ್ ಕೇಳ್ತಾರ ಕವಿಗಳ? ಏನ್ ಕೇಳತ್ತಾರು? ಈಗ ತೊಂಡಿ ಹಣ್ಣ ಗುಂಡನಾದಿತ್ತೇನೋ. ಹೌದೌದ್ರಿ. ತೊಂಡಿ ಹಣ್ಣ ಗುಂಡನಾದಿತ್ತೇನೋ. ಹೌದು. ಬಾಳಿ ಗಿಡ ದಿಂಡನಾದಿತ್ತೇನೋ. ಹೌದೌದ್ರಿ. ಬಾಳಿ ಗಿಡ ದಿಂಡನಾದಿತ್ತೇನೋ. ಹೌದು. ಗಂಡಸರು ಕೂಡಿ ಗೆಣಸು ಬಡ್ಕೊಂಡ್ರ ಒಳಗೆ ಪಿಂಡ್ ಆಕತ್ತೇನ? ಹಂಗ್ಯಾಂಗ ಮಾಸ್ತರ? ಅಲ್ಲಿ ಹಂಗ ಪಿಂಡ್ ಆಕತಿ. ಪಿಂಡ್ ಆಗಂಗಿಲ್ಲ ಅಲ್ಲಿ. ಹೌದೌದ್ರಿ. ಅಲ್ಲಿ ನಮ್ಮ ತಾಯಿ ಬೇಕ. ಬೇಕಲ್ಲ. ನಮ್ಮ ತಾಯಿ ಇದ್ದಾಗ ಮುಂದೆ ಆಕಾರ ನಿರಾಕಾರ ಎಲ್ಲ ಹೊಂಡತೈತಿ ಕಡೆ ಹೊರಗ. ಹೌದೌದ್ರಿ. ಹೌದಲ್ಲ? ತಂದಿದಿಂದ ಏನು ಆಗಂಗಿಲ್ಲ. ಹೌದು. ಹೌದಲ್ಲ? ಹೌದೌದ್ರಿ. ನೋಡು ನೀ ಹೆಂಗ ಬರ್ತಾನ ತಂದಿದ. ನೋಡುಲ್ಲ ಹೆಂಗ್ ಬರ್ತಾನೋ. ಹೌದಲ್ಲ? ನಡೀಲಿ ಮಾಸ್ತರ್. ನಡಿಲಿ. ಪೆಂಡಾದ ಮೇಲೆ ಬಂದು ಒಳಗ ಪ್ರಾಣ ಸೇರೆ ಗೆಳತಾನ ಕಟ್ಟಿ ನನ್ನ ಗೋಡ ಮಾಡುತ್ತಿದ್ದು 3 ವರ್ಷ ನನ್ನದೇ ಎದ್ದು ಬಹಳ ದಿವಸಕ ಬರೋ ಹೋಗೋ ಕಾಲಕ ತೋರಿಸ್ರಲ್ಲ ಅಳ್ಳೋಡೆ ಹೋದಂಗ ಓಡೆ ಹೋದ ಅಳವ ಕಳ್ಳೋಡೆ ಹೋದಂಗ ಓಡೆ ಹೋದ ಅಳವ ಓಡಿ ಓಡ್ಕೊಂತ ಓಡಕೊಂತ ಹೇಳದತ್ತು ಸ್ವರ್ಗದಾರೆ ಆ ದಾರಿಲಿ ಹೊರಟೆ ತೋಯಮ್ಮ ಧರ್ಮನ ಎದು ಹೋಗಿ ಸಿಕ್ಕಿತಪ್ಪ ತೋಯನ ಬಾಯಾಗ ಅವನ ಹೆಣದ ತಂದ್ರ ತರ ಭಯ ತುಂಬಲತ್ತಿ ಇವನ ಪಾಪ ಅವಂಗ ಅನ್ಯಾಯ ಮಾಡಿ ಪಾದಾರ ಬೆಳೆದ ಯಮಗ ಅನ್ಯಾಯ ಮಾಡಿ ಪಾದಾರ ಬೆಳೆದ ಯಮಗ ದೇಹ ಎಲ್ಲಿ ಶಿವ ಹೋಗುವುದೆಲ್ಲಿ ದೇಹ ಎಲ್ಲಿ ಏ ದೇಹ ಎಲ್ಲಿ ಜೀವ ಹೋಗುವುದೆಲ್ಲಿ ಏ ಜೀವಕ್ಕೆಲ್ಲ ಜಾಮೀನಿ ಅದು ಶಿಕ್ಷಾ ಕೊಡವ ಏ ಹಾದಿ ಬೆಟ್ಟ ವ್ಯವಹಾರ ಏ ಮನೆಯ ಆದ ಮೇಲೆ ಧನಿಯ ಬಂದಾನ ಏ ಮನೆಯ ಆದ ಮೇಲೆ ಧನಿಯ ಬಂದಾನ ಏ ನನ್ನ ಮನೆ ಅಂದಾನು ಅಪ್ಪ ತಾನೇ ತಾನೆ ಏ ನನ್ನ ಹೊಲ ಮನೆ ನಂದ ಅಂದ ಕೇಳಲ್ಲ ಏ ನನ್ನ ಹೊಲ ಮನೆ ನಂದ ಅಂದ ಕೇಳಲ್ಲ ಏ ಬರೋರೇ ಸಂಬಂಧ ಹೋಗೋರೇ ಏ ಬರೋರೇ ಸಂಬಂಧ ಹೋಗೋರೇ
ರಾಜರ ಹಾಳಾಗಿ ಹೋಗಿ ತಾಯಿ ಭೂಮಿ ಏ ಶತಕೋಟಿ ರಾಜರ ಹಾಳಾಗಿ ಹೋಗ್ಯಾರ ನನ್ನ ಭೂಮಿ ಏನ್ ಕೇಳತ್ತಾರ ಕವಿಗಳು ಏನ್ ಕೇಳ್ತಾರಿ ಬರೋರ್ ಏಸ ಮಂದಿ ಮತ್ ಹೋಗೋರ್ ಏಸ ಮಂದಿ ಹೌದ್ರಲ್ಲ ಬರಾವ್ರ ಎಸ್ ಮಂದಿ ಹೋಗಾವ್ರ ಎಸ್ ಮಂದಿ ಅಂತ ಕೇಳ್ತಾರ ಕವಿಗಳ ಹೌದೌದ್ರಿ ಹೌದಲ್ಲ ಹೌದು ಆದ್ರ ಶತಕೋಟಿ ರಾಜರೆಲ್ಲ ಹಾಳಾಗಿ ಹೋಗ್ಯಾರ ಹೌದೌದ್ರಿ ಹೌದಲ್ಲ ಈ ಭೂಮಿ ಮ್ಯಾಲ ಏ ಹಾಳಾಗಿ ಹೋಗ್ಯಾರಲ್ಲ ಮಾಸ್ತರ ರಾಜರ ನಾನ ಅಂದವ್ರೆಲ್ಲ ನರಕ ಸೇರ್ಯಾರ ಹೌದೌದ್ರಿ ಹೌದಲ್ಲ ಬೇಕಾದಂತ ದೊಡ್ಡ ರಾಜಾರ ಬಂದ್ರು ಹೋಗ್ಯಾರ ಅವರು ಹೌದೌದು ಹೌದಲ್ಲ ಹೌದ್ರಲ್ಲ ಆದ್ರ ಅಂತ ರಾಜರೆಲ್ಲ ಹೋಗ್ಯಾರು ಹೌದು ಆದ್ರ ನನ್ನ ತಾಯಿ ಭೂಮಿ ಹೋಗೈತಿ ಏನಂತ ಕವಿಗಳು ಕೇಳ್ತಾರ ಹೌದೌದ್ರಿ ನನ್ನ ತಾಯಿ ಭೂಮಿ ಹೆಂಗ ಇರಂಗ ಐತಿ ಹೌದು ಹೌದಲ್ಲ ಹೌದ್ರಲ್ಲ ಈ ಭೂಮಿ ಮೇಲೆ ದೊಡ್ಡ ದೊಡ್ಡ ರಾಜರು ಹೋಗ್ಯಾರ ಪೋತ್ ರಾಜಗಳು ಹೋಗ್ಯಾರ ಏ ರಗಡ ಮಂದಿ ಹೋಗ್ಯಾರು ಆದ್ರ ನನ್ನ ಭೂಮಿ ಹೋಗೈತೇನು ಏ ಹಂಗ್ಯಾಂಗ ಹೋಗದ್ ಮಾಸ್ತರ ನಮ್ಮ ತಾಯಿ ಭೂಮಿ ಹೋಗೈತೇನು ಇಲ್ಲಿಲ್ಲ ಹೌದಲ್ಲ ಹೌದು ಆದ್ರ ಇಲ್ಲಿ ಏನ್ ಕೇಳ್ತಾರ ಕವಿಗಳು ಏನ್ ಕೇಳತ್ತಾರ ಹೋಗವ್ರ ಏಸ್ ಮಂದಿ ಬರಾವ್ರ ಏಸ್ ಮಂದಿ ಅಂತ ಕೇಳ್ತಾರ ಹೌದೌದ್ರಿ ಹೌದಲ್ಲ ಹೌದು ಹೋಗವ್ರ ಏಸ್ ಮಂದಿ ಬರಾವ್ರ ಏಸ್ ಮಂದಿ ಹೌದೌದು ಆದ್ರ ಸಾಯಾವರ ಒಬ್ಬನ ಸತ್ತಿರ್ತಾನ ಏ ಒಬ್ಬನ ಸತ್ತಿರ್ತಾನಲ್ಲ ಹೌದಲ್ಲ ಹೌದು ಸಾಯ ಒಬ್ಬನ ಸತ್ತಿರ್ತಾನು ಅವನ ಮಣ್ಣು ಕೊಡಾಕ ಸಾವಿರಾರು ಮಂದಿ ಹೋಗಿರ್ತೈತಿ ಹೌದೌದು ಏನು ಸ್ಮಶಾನಕ್ಕ ಏ ಹೋಗಿರ್ತಾರಲ್ಲ ಸಾವಿರಾರು ಮಂದಿ ಹೋಗಿರ್ತೈತಿ ಹೌದೌದ್ರಿ ಹೌದಲ್ಲ ಹೌದು ಆದ್ರ ಸ್ಮಶಾನಕ್ಕ ಮೊದಲು 3 ಮಂದಿ ಹೋಗಿರ್ತಾರ 3 ಮಂದಿ ಯಾರು ಹೋಗಿರ್ತಾರ ಮಾಸ್ತರ ಮುಂಚಿತವಾಗಿ 3 ಮಂದಿ ಯಾರು ಹೋಗಿರ್ತಾರ ಮೊದಲು ಮುಂಚಿತವಾಗಿ ಯಾರು ಒಬ್ಬ ಕೊರ್ಬ್ಯಾ ಹೋಗಿರ್ತಾನ ಹೌದೌದ್ರಿ ಒಬ್ಬ ಬಡಿಗ್ಯಾ ಹೋಗಿರ್ತಾನ ಹೌದು ಒಬ್ಬ ಕಂಬಾರ್ ಹೋಗಿರ್ತಾನ ಎದಕ್ ಹೋಗಿರ್ತಾರ ಮಾಸ್ತರ ಕೊರ್ಬ್ಯಾ ಅಂದ್ರೆ ಯಾರು ಯಾರಾದ್ರು ಕೊರ್ಬ್ಯಾ ಅಂದ್ರ ಸಿಂಧಿ ಹೆಡಿಗೆ ಹೌದೌದ್ರಿ ಬಡಿಗೆ ಅಂದ್ರೆ ಯಾರು ಕಾವಾತ ಹೌದೌದು ಇನ್ನು ಕಂಬಾರ್ ಅಂದ್ರೆ ಯಾರು ಟಿಕಾವಾತ ಹೌದೌದ್ರಿ ಇವ್ರು ಮೊದಲು 3 ಮಂದಿ ಮುಂಚಿತವಾಗಿ ಹೋಗಿರ್ತಾರೆ ಏ ಹೋಗಿರ್ತಾರಲ್ಲ ಏನು ಸ್ಮಶಾನಕ್ಕ ಹೌದೌದ್ರಿ ಇವ್ರು ಎದಕ್ ಹೋಗಿರ್ತಾರ ಮೊದಲ ಎದಕ್ ಹೋಗಿರ್ತಾರು ಅಲ್ಲಿ ಗೋರಿ ರೆಡಿ ಮಾಡಕ್ ಹೋಗಿರ್ತಾರ ಗೋರಿ ತೆಗ್ಯಾಕ ಹೌದೌದು ಹೌದಲ್ಲ ಹೌದ್ರಲ್ಲ ಅಲ್ಲಿ ಗೋರಿ ರೆಡಿ ಆತಂದ್ರ ಏನ್ ಮಾಡ್ತಾರು ಇಲ್ಲಿ ಕಣದಾಳ ಲಕ್ಷ್ಮಣದನ್ರಲ್ಲ ಹೌದು ಕಣದಾಳ ಲಕ್ಷ್ಮಣ ಹೆಣ ಎಬ್ಬಿಸ್ತಾರ ಊರಾಗ ಏ ಎಬ್ಬಿಸ್ತಾರಲ್ಲ ಹೌದಲ್ಲ ಹೌದು ಊರು ಹೊರಗೆ ಹೋದ್ರಂದ್ರ ಏನ್ ಮಾಡ್ತಾರು ಅಲ್ಲಿ ಒಬ್ಬ ಬರ್ತಾನ್ರಿ ಅಲ್ಲಿ ಯಾರು ಬರ್ತಾರು ಅಲ್ಲಿ ಒಬ್ಬ ಕುಂಬಾರ ಬರ್ತಾನ ಕುಂಬಾರ ಹೌದೌದು ಕುಂಬಾರ ಅಂದ್ರೆ ಏನು ಗಡಿಗೆ ಹೌದೌದ್ರಿ ಆ ಹೆಣದ ಮಗ್ಲ ಅವನು